ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರೋದು. ಕೇವಲ ಅಯೋಧ್ಯೆ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಸಂಭ್ರಮ ಸಡಗರ ಮನೆ ಮಾಡಿದೆ. ಧರ್ಮಶಾಸ್ತ್ರ ಪಂಡಿತರಾಗಿರುವಂತಹ ಡಾಕ್ಟರ್ ಶಲ್ವಪಿಳ್ಳೈ ಅಯ್ಯಂಗರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮೋ ನಮಃ. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂಥದ್ದು ಕೋಟ್ಯಂತರ ರಾಮ ಭಕ್ತರ, ಹಿಂದೂಸ್ತಾನದ ಜನರ ನಿರೀಕ್ಷೆ ಹಾಗೆ ಪ್ರತೀಕ್ಷೆಯಾಗಿತ್ತು. ಆ ಪ್ರತೀಕ್ಷೆಗೆ ಫಲ ಸಿಗುವಂಥದ್ದು ಇನ್ನು ಕೆಲವು ಗಂಟೆಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ನೀವು ಹಲವು ಸಂದರ್ಭಗಳಲ್ಲಿ ಈ ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಮಾತನಾಡಿದ್ದೀರಿ. ಸರಳವಾಗಿ ಈ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಏನು, ಇವತ್ತು ಆ 82 ಸೆಕೆಂಡ್ಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ವಿವರಿಸಬಹುದಾ ಅಂತ ಹೇಳಿ. ಪ್ರಾಣ ಪ್ರತಿಷ್ಠೆ ಅಂತ ಅನ್ನೋದು ನಾವು ಮಾಡಿದಂತಹ ಒಂದು ಶಿಲಾಮಯವಾದಂತಹ ಅಥವಾ ಲೋಹಮಯವಾದಂತಹ ಅಥವಾ ಮೃಣ್ಮಯವಾದಂತಹ ಅಥವಾ ಬೇರೆ ಬೇರೆ ರತ್ನಗಳಿಂದ ಮಾಡಿದಂತಹ ಆ ಶಿಲ್ಪಗಳಿಗೆ ಪ್ರಾಣಶಕ್ತಿಯನ್ನು ಸಂಯೋಜಿಸುವುದು ಅಂತ ಅರ್ಥ. ಪ್ರಾಣ ಪ್ರತಿಷ್ಠೆ ಅಂತಂದರೆ ಬಹಳ ಜನ ಏನು ಭಾವಿಸ್ತಾ ಇದ್ದಾರೆ ಅಂತಂದರೆ, ಎಲ್ಲೋ ಪ್ರಾಣಶಕ್ತಿಯನ್ನು ಅಲ್ಲಿನ ಅರ್ಚಕ ತಂದು ಅದನ್ನು ಅಲ್ಲಿ ಇಟ್ಬಿಡ್ತಾನೆ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅದೊಂದು ವಸ್ತು, ಅದೆಲ್ಲೋ ಸಿಗುತ್ತೆ ಅಂದ ತಕ್ಷಣವೇ ಅದನ್ನು ತೆಗೆದು ಇದರೊಳಗಡೆ ಇಟ್ಬಿಡ್ತಾನೆ ಪ್ರಾಣ ಕೊಡ್ತಾರೆ ಅಂತ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಆದರೆ ಪ್ರಾಣ ಪ್ರತಿಷ್ಠೆ ಅಂತ ಹೇಳಿದ್ರೆ ಸರ್ವಾಂತರ್ಯಾಮಿಯಾದ, ಸರ್ವಾತ್ಮಕನಾದ, ಸರ್ವಶಕ್ತನಾದ ಭಗವಂತನನ್ನು ನಿನ್ನ ಸಾನ್ನಿಧ್ಯ ಇಲ್ಲಿ ಉಂಟಾಗಲಿ, ಇಲ್ಲಿ ಅನುಗ್ರಹಕ್ಕಾಗಿ ಇಲ್ಲಿಯೂ ನಿನ್ನ ಸಾನ್ನಿಧ್ಯ ಉಂಟಾಗಲಿ ಅಂತ ಪ್ರಾರ್ಥಿಸುವುದೇ ಪ್ರಾಣ ಪ್ರತಿಷ್ಠೆ. ಯಾಕೆಂದರೆ ಜಗತ್ತು ಏನು ಚರಾಚರವೆಲ್ಲವೂ ಇದೆಯೋ ಅದೆಲ್ಲವೂ ಅವನ ಪ್ರಾಣಗಳಿಂದನೇ ತೀರ್ಮಾನವಾಗಿರೋದು. ಪರಮಾತ್ಮ ಎಲ್ಲೋ ಒಂದು ಕಡೆಯಲ್ಲಿಲ್ಲ. ಕೆಲವರು ಹೇಳುವ ಹಾಗೆ ಯಾವುದೋ ಒಂದು ಲೋಕದಲ್ಲಿ, ಒಂದು ಜಾಗದಲ್ಲಿ, ಒಂದು ಚೇರ್ ಮೇಲೆ ಕುಳಿತಿಲ್ಲ ಅವನು. ಹಾಗೆ ಕುಳಿತು ಬಿಟ್ಟರೆ ಅವನು ವಿಭು ಆಗೋದಕ್ಕೆ ಸಾಧ್ಯವಾಗುವುದಿಲ್ಲ, ಅಣು ಆಗಿಬಿಡ್ತಾನೆ. ವಿಭು ಅಂದರೆ ಸರ್ವವ್ಯಾಪಕನಾಗಿರೋನು, ಅಣು ಅಂದರೆ ಕೇವಲ ಒಂದು ಕಾಲದಲ್ಲಿ, ಒಂದು ದೇಶದಲ್ಲಿ, ಒಂದು ಜಾಗದಲ್ಲಿರೋನು. ನಾವೆಲ್ಲ ಎಲ್ಲಿ ಇವಾಗ ನಾವಿಲ್ಲಿದ್ದೀವಿ, ಆದರೆ ನಾವು ಅಯೋಧ್ಯೆಯಲ್ಲಿ ಇರೋದಕ್ಕಾಗೋದಿಲ್ಲ ನಮ್ಮ ಕೈಲಿ. ಆದ್ದರಿಂದ ನಮಗೆಲ್ಲ ಅಣುತ್ವ ಇದೆ. ಅಂದರೆ ನಾವಿಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ, ಇನ್ನೇನು ಗೊತ್ತಾಗೋಲ್ಲ ನಮಗೆ. ಆದರೆ ಪರಮಾತ್ಮನಿಗೆ ಒಂದು ವಿಶೇಷತೆ ಇದೆ, ಅವನು ವಿಭುವಾಗಿದ್ದಾನೆ. ಇಲ್ಲಿಯೂ ಇರ್ತಾನೆ, ಅಲ್ಲಿಯೂ ಇರ್ತಾನೆ, ಎಲ್ಲೆಲ್ಲಿಯೂ ಇರ್ತಾನೆ. ಅದೇ ಅವನ ಶಕ್ತಿ. ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಇದು ಪರಮಾತ್ಮನಿಗೆ ಸಾಧ್ಯ. ಆದ್ದರಿಂದನೇ ಅವನನ್ನು ಪರಮಾತ್ಮ ಅಂತ ಕರೆಯೋದು. ಆದ್ದರಿಂದ ಎಲ್ಲ ಕಡೆಯೂ ಸರ್ವವ್ಯಾಪಿಯಾಗಿ, ಸರ್ವಚರಾಚರದಲ್ಲಿಯೂ ಸರ್ವಶಕ್ತನಾಗಿಯೂ, ಸರ್ವನಿಯಂತ್ರವಾಗಿಯೂ, ಅಂತರ್ಯಾಮಿಯಾಗಿಯೂ ಇರುವಂತಹ ಪರಮಾತ್ಮ ಅಲ್ಲಿ ಸಾನ್ನಿಧ್ಯವನ್ನು ಉಂಟು ಮಾಡಿ ಹೆಚ್ಚು ಪ್ರಕಾಶಿಸುವ ಹಾಗೆ, ಆ ಜಾಗದಲ್ಲಿ ತನ್ನ ಸಾನ್ನಿಧ್ಯವನ್ನು ತೋರಿಸುವ ಹಾಗೆ, ಎಲ್ಲೆಲ್ಲೂ ಸಾನ್ನಿಧ್ಯವನ್ನು ತೋರಿಸ್ಬೋದು, ಅಲ್ಲಿಯೂ ಸಾನ್ನಿಧ್ಯವನ್ನು ತೋರಿಸುವ ಹಾಗೆ ಪ್ರಾರ್ಥನೆ ಮಾಡುವುದೇ ಪ್ರಾಣ ಪ್ರತಿಷ್ಠೆ. ಭಾಳ ಜನಕ್ಕೇನು ಅಂದರೆ, ಮನುಷ್ಯರು ಹೇಗೆ ಒಂದು ಪ್ರಾಣವನ್ನು ಹೊಂದಿರ್ತಾರೆಯೋ, ಅಥವಾ ಮನುಷ್ಯರು ಅಥವಾ ಪ್ರಾಣಿಗಳು ಯಾವ ಮಿತಿಯಿಂದ ಪ್ರಾಣ ಅಂತ ಕರೆಸ್ಕೊಳ್ತಾ ಇದೆಯೋ ಅದೇ ಪ್ರಾಣವೇ ಅಲ್ಲೂ ಇದೆ ಅಂತ ಭಾವಿಸಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಒಂದು ಜೀವದ ಪ್ರಾಣವನ್ನು ಏನು ನಾವು ಹೇಳ್ತಾ ಇದ್ದೀವಿ ಆತ್ಮಸ್ವರೂಪದಲ್ಲಿ, ಅದಲ್ಲಿ ಪ್ರತಿಷ್ಠೆ ಮಾಡೋದಲ್ಲ. ಅದು ಸರ್ವವ್ಯಾಪಕನಾದ ವಿಭುವಾದ ಪರಮಾತ್ಮನೇ ಇಲ್ಲಿಯೂ ನಮಗೆ ಈ ಶಕ್ತಿಯಲ್ಲಿ ನಮಗೆ ದರ್ಶನವನ್ನು ಕೊಡು ಅಂತ. ಆಮೇಲೆ ಅಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ತಾಯಿದೆ. ಬಾಲರಾಮನ ಪ್ರತಿಷ್ಠೆ. ರೂಪ ಬಾಲರಾಮನೇ ಹೊರತು ಚೈತನ್ಯ ರಾಮವೇ. ರಾಮ ಅಂತ ಯಾರು ಕರೆಸ್ಕೊಳ್ತಾ ಇದ್ದಾನೋ ಅವನೇ. ಅವನನ್ನು ಬಾಲರಾಮ ಅಂತಂದರೆ ಬಾಲಸ್ವರೂಪದಲ್ಲಿರುವ ಪ್ರಾಣ, ಮಧ್ಯಮ ವಯಸ್ಕ ರಾಮ ಅಂದರೆ ಮಧ್ಯಮ ವಯಸ್ಕಲ್ಲಿರುವಂತಹ ಪ್ರಾಣ. ಅದೇ ರೀತಿ ವಯಸ್ಸಾದವನ ರಾಮ ಆ ಥರ ಏನಿಲ್ಲ. ರಾಮ ಚೈತನ್ಯ ಏನಿದೆಯೋ ಸಾಕ್ಷಾತ್ ಭಗವಂತನಾದ ಶ್ರೀಮನ್ನಾರಾಯಣನಾದ ವಿಷ್ಣುವಿನ ಸರ್ವವ್ಯಾಪಕತ್ವ ಶಕ್ತಿ ಏನಿದೆಯೋ ಅಲ್ಲಿಯೂ ಪ್ರಕಟವಾಗಲಿ ಅಂತಲೇ ಪ್ರಾರ್ಥನೆ. ಆದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿರೋ ಹಾಗೆ, ಯೇ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ, ಹೇಗೆ ನೀನು ನನ್ನನ್ನು ಆರಾಧಿಸ್ತೀಯೋ ಹಾಗೆ ನಾನು ನಿನಗೆ ಅದನ್ನು ಒಪ್ಪಿಸ್ಕೋತೀನಿ ಅಂತ ಹೇಳಿರೋ ಹಾಗೆ, ಅಲ್ಲಿ ಬಾಲರಾಮನಾಗಿ ನೀ ಪ್ರಾರ್ಥನೆ ಮಾಡಿರೋದ್ರಿಂದ ಅಲ್ಲಿ ಬಾಲರಾಮನಾಗಿ ದರ್ಶನವನ್ನು ಕೊಡ್ತಾನೆ. ಸೊ ಹಾಗಾಗಿ ಪ್ರಾಣ ಪ್ರತಿಷ್ಠೆ ಅಂದರೆ ಇಲ್ಲಿ ಚೈತನ್ಯ ಶಕ್ತಿ ಉಂಟಾಗಲಿ ಅನ್ನುವಂತಹ ಪ್ರಾರ್ಥನೆಯೇ ಹೊರತು ಎಲ್ಲಿಂದಲೋ ಒಂದು ಪ್ರಾಣವನ್ನು ತೆಗೆದು ಇದರೊಳಗಡೆ ಇಟ್ಬಿಡೋದಲ್ಲ. ಆದ್ದರಿಂದ ಇದು ಪ್ರಾಣ ಪ್ರತಿಷ್ಠೆ ಅನ್ನೋದನ್ನೇನು ಅರ್ಥ ಮಾಡ್ಕೋಬೇಕು, ರಾಮನ ವಿಗ್ರಹದಲ್ಲಿ ಚೈತನ್ಯ ಶಕ್ತಿಯ ಸಂಯೋಜನೆಯಾಗಿ ಆ ಪರಮಾತ್ಮ ಅಲ್ಲಿ ಅನುಗ್ರಹಪೂರ್ಣನಾಗಿ ಇನ್ಮೇಲೆ ಇಡ್ತಾನೆ ಅನ್ನೋದೇ
ಅದರ ಮೂಲ ಸ್ವರೂಪ ಪ್ರತಿಷ್ಠೆ ಅನ್ನೋದು. ನಾನು ಭಟ್ರನ್ನ ಇದೇ ವಿಚಾರ ಕೇಳಬೇಕು. ಭಟ್ರಲ್ಲೇ ಅಯ್ಯಂಗಾರ್ ಅವರು, ನಾನು ನಿನ್ನೆ ಅವರನ್ನು ಕೇಳಿದೆ ಆ ವಿಚಾರ. ಹುಲುಮಾನವ ಒಂದು ಮೂರ್ತಿಗೆ ಶಕ್ತಿ ಕೊಡೋದಕ್ಕೆ, ಪ್ರಾಣ ಕೊಡೋದಕ್ಕೆ ಹೇಗೆ ಸಾಧ್ಯ? ಸರ್ವಶಕ್ತನಾದಂಥ ಸರ್ವಾಂತರ್ಯಾಮಿಯಾದಂಥ ಭಗವಂತನಿಗೆ ಶಕ್ತಿ ಕೊಡೋದಕ್ಕಾಗತ್ತಾ ನಮ್ಮ ಕೈಯಿಂದ? ಏನಿದು ಇದರ ತಾಂತ್ರಿಕ ಇದೇನು, ಧಾರ್ಮಿಕ ಹಿನ್ನೆಲೆ ಏನು? ನಮ್ಮ ಅಯ್ಯಂಗಾರ್ ಅವರು ಹೇಳಿದಂತೆ ದೇವರು ಎಲ್ಲ ಕಡೆ ಇರುವವನು. ಅವನನ್ನು ಒಂದು ಕಡೆ ಹಿಡಿದಿಡುವ ಒತ್ತಡವನ್ನು ನಾವು ಯಾರೂ ಮಾಡಲಾರೆ. ನಾವು ಈ ಪ್ರತಿಷ್ಠೆಯ ಸಂದರ್ಭದಲ್ಲಿ ಒಟ್ಟು ಅಷ್ಟವಿಧದ ಪ್ರತಿಮೆಗಳನ್ನು ಭಾಗವತದಲ್ಲಿ ಹೇಳ್ತಾರೆ. ಅದರೊಂದು ಶಿಲಾಮಯ ಪ್ರತಿಮೆ. ಶಿಲಾಮಯ ಪ್ರತಿಮೆಯಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಪ್ರಾರ್ಥನೆ ಮಾಡೋದು ಪ್ರಾಣ ಪ್ರತಿಷ್ಠೆ ಅಂತ ಅಂದ್ಕೊಳ್ತದೆ. ನೋಡಿ, ಇದರ ವಿಧಿವಿಧಾನ ಹೇಗಿದೆ ಅಂದರೆ ಸಪ್ತ ಅಧಿವಾಸಗಳನ್ನು ಹೇಳ್ತಾರೆ. ಅದರಲ್ಲಿ ಮೊದಲನೇ ಅಧಿವಾಸ ಜಲಾಧಿವಾಸ ಅಂತ. ಇವತ್ತಲ್ಲಿ ಅಯೋಧ್ಯೆಯಲ್ಲಿ 12 ಅಧಿವಾಸಗಳನ್ನು ನಾನು ಮಾಡ್ತೇನೆ ಅಂತ ಗಣೇಶ ಶಾಸ್ತ್ರಿಗಳು ಹೇಳಿದ್ದಾರೆ. ಸಪ್ತ ಅಧಿವಾಸಗಳನ್ನು ಮಾಡಲೇಬೇಕು ಅಂತ ಇರುವಂಥದ್ದು. ಮೊದಲನೇ ಅಧಿವಾಸ, ಆ ಕಲ್ಲಲ್ಲಿ ಕೂತುಕೊಂಡು ಅವನು ತನ್ನ ಉಳಿಯಿಂದ ಕೆತ್ತಾನೆ. ಪಾಷಾಣ ಭೇದನ ಅನ್ನೋದೊಂದು ದೋಷ. ಈ ದೋಷ ಪರಿಹಾರ ಆಗಿ ಪ್ರತಿಮೆ ಶುದ್ಧಿ ಆಗಬೇಕು ಅಂತ ನೀರಿನಲ್ಲಿ 7 ದಿವಸ ಅದನ್ನು ಮುಳುಗಿಸಿಡಬೇಕು ಅಂತ ಇದು ಜಲಾಧಿವಾಸದ ಕ್ರಮ. ಇದರಿಂದ ಪ್ರತಿಮೆಯ ಆ ಜಡ ಮಾಧ್ಯಮ ಪರಿಶುದ್ಧ ಆಯಿತು. ಪರಿಶುದ್ಧ ಆದಮೇಲೆ ಪ್ರತಿಮೆಯನ್ನು ನಾವು ಹೇಗೆ ಕಾಣ್ತೇವೆ ಅಂದರೆ ಅದು ಒಂದು ನಮ್ಮ ದೇಹದ ಥರ. ಸಪ್ತ ಅಧಿವಾಸಗಳು ಸಪ್ತ ಧಾತುಗಳ ಸಂಕೇತವಾಗಿ ನಡೆಯುತ್ತದೆ. ಮುಂದಿನ ಅಧಿವಾಸ ಅದು ಮೃತ್ತಿಕಾಧಿವಾಸ. ಮೃತ್ತಿಕಾಧಿವಾಸದಲ್ಲಿ ಆ ಪ್ರತಿಮೆಯಲ್ಲಿ ಎಲುಬಿನಿಂದ ಹಿಡಿದು ಚರ್ಮದವರೆಗಿನ ಎಲ್ಲ ದೇಹದ ಅಂಗಗಳು ಸಿದ್ಧವಾಗಲಿ ಅಂತ ಪ್ರಾರ್ಥನೆ ಮಾಡಿ ಉಳಿದ 6 ಅಧಿವಾಸಗಳನ್ನು ಮಾಡ್ತೇವೆ. ಕೊನೆಯ 3 ಅಧಿವಾಸಗಳು ಒಟ್ಟಿಗೆ ನಡೀತದೆ. ಶಯ್ಯಾಧಿವಾಸ, ಪುಷ್ಪಾಧಿವಾಸ, ಧಾನ್ಯಾಧಿವಾಸ ಅಂತ. ಅದು ನಿನ್ನೆ ರಾತ್ರಿ ನಡೆದಿದೆ. ಅದು ಧಾನ್ಯದ ಮೇಲೆ ಒಂದು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಪೂರ್ವ ಅಭಿಮುಖ ತಲೆ ಮಾಡಿ ಪ್ರತಿಮೆಯನ್ನು ಮಲಗಿಸಿ ಅದರ ಮೇಲೆ ಮತ್ತೆ ಒಂದು ಬಟ್ಟೆಯನ್ನು ಹೊದಿಸಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಅದರ ಮೇಲೆ ಹೂವನ್ನು ತುಂಬಿಸಿ ಭಗವಂತನ, ನೋಡಿ ಅಲ್ಲಿ ಸಂಕಲ್ಪ ಹೇಗಿದೆ ಅಂದರೆ ಬಲ ಪೌರುಷ ಸಕಲ ಕಲಾಪೂರ್ಣತ್ವ ಸಿದ್ಧ್ಯರ್ಥಂ ಅಂತ ಇದನ್ನು ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಶಯ್ಯಾಧಿವಾಸ ಮಾಡ್ತೇವೆ. ಆ ಪ್ರತಿಷ್ಠೆ ಮೂರ್ತಿಯಲ್ಲಿ ನಾವು ಸಾನ್ನಿಧ್ಯದ ಪ್ರಾರ್ಥನೆ ಏನಿದೆಯೋ ಇದನ್ನು ಪ್ರಾಣಪ್ರತಿಷ್ಠೆ ಅಂತ ನಾವು ಕರಿತೀವಿ. ಅಂದರೆ ಸನ್ನಿಧಾನ ಪ್ರಾಪ್ತಿ. ಸನ್ನಿಧಾನ ಅಂದರೆ ನೋಡಿ, ನಮ್ಮ ಮನೆಯಲ್ಲಿ ಒಂದು ಮಲಗೋಕ್ಕೊಂದು ಜಾಗ, ಅಡಿಗೆಗೊಂದು ಜಾಗ, ಇನ್ನೊಂದಕ್ಕೊಂದು ಜಾಗ ಅಂತ ಇರ್ತದೆ. ಹಾಗೆ ದೇವರು ಪ್ರಪಂಚದಾದ್ಯಂತ ಎಲ್ಲ ಕಡೆ ಇದ್ದರೂ ಕೂಡ ಅವನ ಸನ್ನಿಧಾನ ನಾನು ಹೇಳಿದಂತೆ ಅಷ್ಟವಿಧ ಪ್ರತಿಮೆಗಳಲ್ಲಿ ಒಂದಾದ ಶಿಲಾಪ್ರತಿಮೆಯಲ್ಲಿ ಇರ್ತದೆ. ಸನ್ನಿಧಾನ ಅಂದರೆ ಏನು ಅಂತ, ಏನು ಅಂದರೆ ಭಗವಂತ ಭಕ್ತರು ಮಂತ್ರ ಪುರಸ್ಸರವಾಗಿ ಈ 7 ವಿಧಾನದಿಂದ ಅವನನ್ನು ಕರೆದು ಇಲ್ಲಿ ಇರಬೇಕು ಅಂತ ಪ್ರಾರ್ಥನೆ ಮಾಡಿದರೆ ಅಲ್ಲಿ ತನ್ನ ವಿಶೇಷ ರೂಪವನ್ನಿಟ್ಟು ಭಕ್ತರು ಮಾಡುವ ಪ್ರಾರ್ಥನೆಗೆ ಸ್ಪಂದಿಸ್ತಾನೆ ಅಂತ ಅರ್ಥ. ಉಳಿದ ಕಡೆಯಲ್ಲಿ ದೇವರ ಪ್ರಾರ್ಥನೆಗೂ ಕ್ಷೇತ್ರದಲ್ಲಿರುವ ಕ್ರಮಬದ್ಧವಾಗಿ ವೈದಿಕವಾಗಿ ಪ್ರತಿಷ್ಠೆಗೊಂಡ ಪ್ರತಿಮೆಯಲ್ಲಿರುವ ಭಗವಂತನ ಸಾನ್ನಿಧ್ಯಕ್ಕೂ ಇರುವ ವ್ಯತ್ಯಾಸ ಇದು. ನಮ್ಮ ಮನೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿದರೆ ದೇವರು ಅದಕ್ಕೆ ಫಲವನ್ನು ಕೊಡಬಹುದು, ಬಿಡ್ಬೋದು. ಆದರೆ ಕ್ಷೇತ್ರಗಳಲ್ಲಿ ಈ ಪ್ರತಿಮಾ ಮಾಧ್ಯಮದಿಂದ ವಿಧಿವತ್ತಾಗಿ ಮಹಾತ್ಮಭಿ ಸುಪ್ರತಿಷ್ಠಿತ ಶಿಲಾಪಿ ಪೂಜ್ಯತೆ ಅಂತ. ಹೇಗೆ ಹೂವಿನ ಸಂಘದಿಂದ ನಮ್ಮ ತಲೆಗೆ ಮುಡಿಗೆ ದಾರ ಏರುತ್ತೋ ಹಾಗೆ ಪ್ರತಿಮಾ ಮಾಧ್ಯಮದಿಂದ ದೇವರು ಭಕ್ತರು ಮಾಡಿದ ಪ್ರಾರ್ಥನೆಗೆ ಬೇಗ ಹೋಗೊಟ್ಟು ಅದನ್ನು ಈಡೇರಿಸ್ತಾನೆ ಅಂತ. ಇದು ಪ್ರಾಣಪ್ರತಿಷ್ಠೆ ಅಂತ ನಾವಂತೀವಿ. ಪ್ರಾಣಪ್ರತಿಷ್ಠೆ ಅಂದರೆ ಈ ದೇಹ ಇತ್ತು, ದೇಹಕ್ಕೆ ಒಂದು ಪ್ರಾಣ ಬಂದು ಕೂಡ್ತು ಅಂತಾರಲ್ಲ, ಇರುವ ಪ್ರಾಣ ನಾವು ಹೇಗೆ ಎಲೆಕ್ಟ್ರಿಸಿಟಿ ಎಲ್ಲ ಕಡೆ ಇದ್ದರೂ ಕೂಡ ಅದನ್ನು ಪವರ್ ಸ್ಟೇಷನಲ್ಲಿ ಹೇಗೆ ತುಂಬ ಅದರ ಪ್ರಭಾವ ಇರ್ತದೋ ಹಾಗೆ ಭಗವಂತನ ಪವರ್ ಸ್ಟೇಷನ್ ಅದು ಇಂಥ ವಿಧಿವತ್ತಾಗಿ ಪ್ರತಿಷ್ಠೆ ಮಾಡಿದ ಪ್ರತಿಮೆಗಳು. ಅದು ಭಗವಂತನ ಸಾನ್ನಿಧ್ಯ. ಇವತ್ತು ಆ ಮುಹೂರ್ತದಲ್ಲಿ ಒಳ್ಳೆ ಜಾಗದಲ್ಲಿ ಒಳ್ಳೆ ಕಾಲದಲ್ಲಿ ಅವನನ್ನು ಕರೆದು ನೀನು ಭಕ್ತರ ಅಭೀಷ್ಟವನ್ನು ಪೂರೈಸಬೇಕು ಅಂತ ಕೇಳಿಕೊಂಡ್ರೆ ದೇವರು ಆ ಕೆಲಸವನ್ನು ಅಲ್ಲಿ ಮಾಡ್ತಾನೆ. ಇದೇ ಪ್ರಾಣ ಪ್ರತಿಷ್ಠೆಯ ಅರ್ಥ. ಕಲ್ಲಿನಲ್ಲಿ ಕೆತ್ತನೆ ಯಾವ ರೀತಿ ಆಗತ್ತೆ, ಆ ಕೆತ್ತನೆಯಾದಂತಹ ಶಿಲ್ಪಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಯಾವ ರೀತಿ ಆಗತ್ತೆ ಅನ್ನುವಂಥದ್ದನ್ನ ಅತಿಥಿಗಳು ವಿವರಿಸ್ತಾ ಇದ್ರು. ಬಟ್ ಆ ಕೆತ್ತನೆಯಾದಂತಹ ಶಿಲ್ಪವನ್ನ ಇಂಥದ್ದೇ ಜಾಗದಲ್ಲಿ ಇಡಬೇಕು,
ಅಥವಾ ಮಂದಿರ ಇದೇ ರೀತಿಯಾಗಿ ಇರಬೇಕು, ಮಂದಿರದಲ್ಲಿ ಗರ್ಭಗುಡಿ ಇದೇ ಜಾಗದಲ್ಲಿ ಇರಬೇಕು, ಇದು ಯಾವ ರೀತಿ ನಿರ್ಧಾರವಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.